ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಫಿಶ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. 1 kg ಫಿಶ್ಗೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ತೊಳ್ಕೊಂಡಿದ್ದೀನಿ. ತಟ್ಟೆನಲ್ಲಿ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ತಟ್ಟೆನಲ್ಲಿ ಮಸಾಲಾನ ಕಲಿಸ್ಕೊಂಡ್ರೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ. ನೀವು ಅಗಲವಾಗಿರೋ ಬಟ್ಲು ಯಾವ್ದು ಬೇಕಾದರೂ ತೊಗೋಬೋದು. 1 ನಿಂಬೆಹಣ್ಣಿನ ರಸಕ್ಕೆ 1 ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು ಹಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ ಪುಡಿ ಮತ್ತು ಕಸ್ತೂರಿ ಮೇಥಿನ ಪ್ರೆಸ್ ಮಾಡಿ ಹಾಕಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ತೇಜು ಫಿಶ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕಿ ನೀಟಾಗಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ರೆ ಅದರ ನೀರನ್ನೇ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೀಟಾಗಿ ಎರಡೂ ಕಡೆ ಫಿಶ್ಗೆ ಮಸಾಲಾನ ಹಚ್ಚಿ ಎತ್ತಿಟ್ಕೊಳ್ಳಿ. ನೀವೇನಾದರೂ ಅಲ್ಲೇ ಕಲಸಿ ಮಾಡ್ತೀನಿ ಅನ್ನೋದಾದರೆ 1/2 hour ಬಿಟ್ಟರೆ ಸಾಕಾಗತ್ತೆ. ನಾನಿಲ್ಲಿ ಮಧ್ಯಾಹ್ನ ಕಲಸಿ ರಾತ್ರಿ ಮಾಡ್ತಿರೋದ್ರಿಂದ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಒಂದು ಪಾನ್ಗೆ ಅಥವಾ ಅಗಲವಾಗಿರುವಂಥ ನಾನ್ ಸ್ಟಿಕ್ಕೆ ಆಗಿದ್ರೆ ಬೆಸ್ಟು. ತವಾನೂ ಕೂಡ ಇಟ್ಕೋಬೋದು ನೀವು, ಚೆನ್ನಾಗಿರುತ್ತೆ. ಆದರೆ ಅದನ್ನು ಮುಚ್ಚಿ ಬೇಯಿಸೋಷ್ಟು ಮೇಲ್ಗಡೆ ಮುಚ್ಚೋ ಪ್ಲೇಟ್ಗಳಿರಬೇಕು. ಅದಾದಮೇಲೆ ಇದಕ್ಕೆ ಚೆನ್ನಾಗಿ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಫುಲ್ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಕಲಸಿಟ್ಟಿರುವಂಥ ಮೀನು ಪೀಸ್ಗಳನ್ನು ಒಂದೊಂದೇ ಹಾಕಿ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡಿಕೊಂಡ್ರೆ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಫಿಶ್ ಫ್ರೈನ ಫಸ್ಟು ಮಾಡಬೇಕಾದ್ರೆ ನೀವು ನೀಟಾಗಿ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಮಸಾಲೆನೂ ಕೂಡ ತಳಕ್ಕೆ ಅಂಟೋದಿಲ್ಲ, ಮೀನು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ನಿಮಗೇನಾದರೂ ಮನೆಯಲ್ಲಿ ಮಕ್ಕಳಿಲ್ಲ, ಖಾರ ಜಾಸ್ತಿ ತಿಂತೀವಿ ಅನ್ನೋದಾದರೆ ಮೆಣಸಿನ್ಕಾಯಿ ಪುಡಿ ಕ್ವಾಂಟಿಟಿನ ಜಾಸ್ತಿ ಹಾಕೋಬೋದು. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ನಾನು ಒಂದೇ 1 ಸ್ಪೂನು ಹಚ್ಚ ಖಾರದ ಪುಡಿನ ಉಪಯೋಗಿಸಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ತೇಜು ಮಸಾಲನೂ ಕೂಡ ಯೂಸ್ ಮಾಡ್ದೇನೆ ಮನೆಯಲ್ಲೇ ಹೇಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ರುಬ್ಬಿ ಫಿಶ್ ಫ್ರೈ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ಫಿಶ್ದು. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.